ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಬಾರಿ ನಿಮಗೆ ಖುಷಿಯಾಗುವಂತಹ ಒಂದು ಸುದ್ದಿ ಪಾಕಿಸ್ತಾನದಿಂದ ಬರ್ತಾ ಇದೆ. ಅಲ್ಲಿ ಮತ್ತೆ ಅಪರಿಚಿತರ ಗುಂಡಿನ ಸದ್ದು ಕೇಳ್ತಾ ಇದೆ. ಈ ಬಾರಿ ಅವರು ಟಾರ್ಗೆಟ್ ಮಾಡಿಕೊಂಡಿರೋದು ಸಣ್ಣ ಗುರಿಯನ್ನಲ್ಲ, ಬದಲಿಗೆ ಲಷ್ಕರ್ ತೈಬಾದ ಸಂಸ್ಥಾಪಕ ಅಂದರೆ ಜೊತೆಗೆ ಸೇರಿಕೊಂಡು ಆ ಉಗ್ರ ಸಂಘಟನೆಯನ್ನು ಕಟ್ಟಿದ ಅದರ ಲಾಭವನ್ನು ಕೂಡ ಜೊತೆಗೆ ಅನುಭವಿಸ್ತಾ ಇದ್ದ ಮೋಸ್ಟ್ ನೊಟೋರಿಯಸ್ ಉಗ್ರ ನಾಯಕನನ್ನು, ಅಮೇರಿಕಾದ ನಿರ್ಬಂಧಿತ ಉಗ್ರರ ಪಟ್ಟಿಯಲ್ಲಿ ಜಾಗ ಪಡೆದವನನ್ನು ಅಲ್ಲಿ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಯಾರವನು, ಏನಾಯಿತು? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಪಾಕಿಸ್ತಾನದ ಲಾಹೋರ್ನಲ್ಲಿ ಮತ್ತೆ ಅಪರಿಚಿತರ ಗುಂಡಿನ ಶಬ್ದ ಕೇಳಿಬಂದಿದೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಅದೇ ಹೊಸತೇನಲ್ಲ, ಅಲ್ಲಿಂದ ಆಗಾಗ ಒಂದಷ್ಟು ದಾಳಿಗಳ ವಿಡಿಯೋಗಳು ಕೂಡ ಬರ್ತಾ ಇರ್ತವೆ. ಹಾಗೆ ಹುರು ಯಾತ್ರೆಗೆ ಹೋಗುವವರಲ್ಲಿ ಕೆಲವರು ಭಾರತಕ್ಕೆ ಬೇಕಾದವರು ಇರ್ತಾರೆ, ಇನ್ನು ಕೆಲವರು ಅಲ್ಲಲ್ಲೇ ಅವರವರ ಹಳೆಯ ವೈಷಮ್ಯಗಳ ಕಾರಣಕ್ಕೆ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಮೊನ್ನೆ ಪಾಕಿಸ್ತಾನದಲ್ಲಿ ಹಾಡು ಹಗಲೇ ನಡೋ ರಸ್ತೆಯಲ್ಲಿ ಒಂದು ಸಣ್ಣ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಕಾರೊಂದರಲ್ಲಿ 3-4 ಜನ ಕೂತ್ಕೊಂಡಿರ್ತಾರೆ. ರಸ್ತೆ ಜಾಮ್ ಆಯ್ತಲ್ಲ ಅಂತೇಳಿ ತಕ್ಷಣ ಕಾರ್ ಹತ್ತಿರಕ್ಕೆ ಬಂದ 3 ಜನ ಓಡಿ ಬಂದವರು ಹಾಗೆ ಅದರ ವಿಂಡೋದಿಂದ 3 ಗುಂಡನ್ನು ಹಾರಿಸ್ತಾರೆ. ಬಂದಷ್ಟೇ ವೇಗವಾಗಿ ಅಲ್ಲಿಂದ ಅವರು ಓಡಿ ಹೋಗ್ತಾರೆ. ಅಲ್ಲೇ ಅವರನ್ನ ಕರ್ಕೊಂಡು ಹೋಗೋದಕ್ಕೂ ಕೂಡ ಒಂದು ಬೈಕ್ ಕೂಡ ಬಂದು ನಿಲ್ಲುತ್ತೆ. ಅದನ್ನ ಹತ್ತಿ ಬಂದಷ್ಟೇ ವೇಗದಲ್ಲಿ ಅವರು ವಾಪಸ್ ಹೋಗ್ತಾರೆ. ರೋಡಲ್ಲೇ ಕೊಂದು ಹಾಕಿದವರಿಗೆ 1 ವೇ ಆದ್ರೇನು 2 ವೇ ಆದ್ರೇನು. ಕಾರಲ್ಲಿ ಸತ್ತವರ ಪೈಕಿ ಕಾಸಿಂ ಅನ್ನೋ ಲಷ್ಕರ್ ತೈಬಾದ ಮೋಸ್ಟ್ ವಾಂಟೆಡ್ ಉಗ್ರ ಇದ್ದ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಯಾರಿವನು ಕಾಸಿಂ ಅಂತ ಹುಡುಕ್ತಾ ಇದ್ರೆ ಅಷ್ಟರಲ್ಲಿ ಸಫಾ-ಎ ಸಾಬ್ ಪಾಕಿಸ್ತಾನ SSP ಅನ್ನೋ ಒಂದು ಉಗ್ರ ಸಂಘಟನೆಗೆ ಸೇರಿದ್ದ ತಾರಿಕ್ ಅನಾಸ್ ಮತ್ತೊಬ್ಬ ಉಗ್ರನನ್ನು ಕೂಡ ನಡೋರಸ್ತೆ ಹೊಡೆದು ಕೊಂದ ಸುದ್ದಿಗೆ ಕಣ್ಣಿಗೆ ಬಿತ್ತು. ನಮ್ಮಲ್ಲಿ ಕೆಲ ಪಾಕಿಸ್ತಾನಿ ಮೀಡಿಯಾಗಳನ್ನು ನಿಷೇಧ ಮಾಡಿದ್ದಾರೆ. ಹೀಗಾಗಿ ಅಲ್ಲಿನ ಸಾಕಷ್ಟು ವಿಷಯಗಳು ನಮಗೆ ಇಲ್ಲಿ ಪೂರ್ತಿಯಾಗಿ ಗೊತ್ತಾಗಲ್ಲ. ಈ ತಾರೀಕ್ನನ್ನ ಕೊಂದು ಹಾಕಿದ್ದು ಕರಾಚಿಯಲ್ಲಿ. ಅರೆ, ಇದೇನು ಹಿಂಗೆ ದುರಂಧರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆ್ಯಕ್ಷನ್ಗೆ ಇಳಿದ್ಬಿಟ್ರಲ್ಲ ಅಂತ ಅನ್ಕೋತಿರೋ ಹೊತ್ತಲ್ಲೇ ಅಲ್ಲಿಂದ ಇನ್ನೂ ಸ್ವಲ್ಪ ದೊಡ್ಡ ಸುದ್ದಿ ಬಂತು. ಸ್ನೇಹಿತರೆ, ಲಷ್ಕರ್ ತೈಬಾದ ಸಂಸ್ಥಾಪಕ ಅಮೀರ್ ಹಮ್ಜಾನನ್ನ ಲಾಹೋರ್ನಲ್ಲಿ ಅಪರಿಚಿತ ಬಂದೂಕುದಾರಿಗಳು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಅವನು ಚಾನಲ್ 24 ಅನ್ನೋ TV ಚಾನಲ್ ಒಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ. ಅಲ್ಲಿಂದ ವಾಪಸ್ ಹೊರಟ ಹಾಗೆ ಹೋಗ್ತಾ ಲಾಹೋರ್ನ ಹಂದರ್ ಚೌಕ್ ಹತ್ರಕ್ಕೆ ಬಂದಿದ್ದಾನೆ. ಅಲ್ಲಿ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಅವನ ಕಾರ್ ನಿಂತಿದೆ. ಅಷ್ಟರಲ್ಲಿ ಅಪರಿಚಿತ ಬಂದೂಕುದಾರಿಗಳು ಬಂದ್ರು. ಯಥಾ ಪ್ರಕಾರ ಸಲಾಂ ಅಲೈಕುಂ ಅಂತ ಹೇಳಿದ್ದಾರೆ. ಇವನಿಗೆ ವಾಲೇಕುಂ ಸಲಾಂ ಅಂತ ಹೇಳೋದಕ್ಕೂ ಕೂಡ ಅವರು ಅವಕಾಶನೇ ಕೊಟ್ಟಿಲ್ಲ. ಪಟ್ ಅಂತೇಳಿ ಗುಂಡು ಹಾರಿಸಿದ್ದಾರೆ. ಅಲ್ಲಿಂದ ಬಂದಷ್ಟೇ ವೇಗವಾಗಿ ಕೂಡ ಅವರು ಮಾಯ ಆಗಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದವನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಜಾ ಏನು ಗೊತ್ತಾ, ಇವನಿಗೆ ಪಾಕಿಸ್ತಾನ 2 ಟೈಪ್ ಭದ್ರತೆಯನ್ನು ಕೊಟ್ಟಿತ್ತು. ಇವನ ಹಿಂದೆ ಒಂದು ವಾಹನವನ್ನು ಪೊಲೀಸರು ಯಾವಾಗಲೂ ಕೂಡ ಇರ್ತಾ ಇದ್ರು. ಹಾಗೆ ಇವನು ಖಾಸಗಿ ಗನ್ಮೆನ್ಗಳನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದ. ಇವನ ಜೊತೆಗೆ ಬಂದರು. ಆದರೆ ಅಲ್ಲಾಹನೇ ಹುಕುಂ ಬಂದ ಮೇಲೆ ಯಾರೋ ತಡೆಯೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಸ್ನೇಹಿತರೆ, ಈ ಮೀರ್ ಹಮ್ಜಾನ ಮೂಲತಃ ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ ಪ್ರಾಂತ್ಯದ ಗುಜರಂಗಲ್ಲವಾದವನು. ಮದ್ರಾಸ್ ಚಾಪು 80ರ ದಶಕದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ರಷ್ಯಾದ ವಿರುದ್ಧ ಕಾದಾಡುವವರನ್ನ ನಿಲ್ಲಿಸಿದಲ್ಲ. ಆ ಸಂದರ್ಭದಲ್ಲಿ ಇವನು ಅಫ್ಘಾನ್ ಜಿಹಾದಿಯಾಗಿದ್ದ. ಮುಂದೆ ಅಲ್ಲಿಂದ ವಾಪಸ್ ಬಂದವನು ಹಫೀಜ್ ಸಯ್ಯದ್ ಜೊತೆ ಸೇರಿಕೊಂಡು ಹಫೀಜ್ ಲಷ್ಕರ್ ತೈಬಾ ಸ್ಥಾಪಿಸಿದಾಗ ಅದರ ಸಂಸ್ಥಾಪಕ ಸದಸ್ಯರ ಪೈಕಿ ಈ ಅಮೀರ್ ಹಮ್ಜಾ ಕೂಡ ಒಬ್ಬ. ನಮ್ಮ ಬೆಂಗಳೂರಿನ IISc ಮೇಲೆ ಉಗ್ರ ದಾಳಿ ಆಗುತ್ತೆ ನೋಡಿ, ಅದರ ಮಾಸ್ಟರ್ ಮೈಂಡ್ಗಳ ಪೈಕಿ ಇವನು ಕೂಡ ಒಬ್ಬ. 2005ರಲ್ಲಿ ಬೆಂಗಳೂರಲ್ಲಿ ನಡೆದ ಆ ದಾಳಿ ಲಷ್ಕರ್ ತೈಬಾ ಕಾಶ್ಮೀರದ ಹೊರಗೆ ಭಾರತದಲ್ಲಿ ನಡೆಸಿದ ಮೊದಲ ದಾಳಿ ಅಂತಾನೆ ಹೇಳ್ತಾರೆ. ಅದರ ಹಿಂದೆ ಈ ಅಮೀರ್ ಹಮ್ಜಾ ಇದ್ದ. ಇವನು ಲಷ್ಕರ್ ರಿಕ್ರೂಟ್ಮೆಂಟ್ ನೋಡ್ಕೊಳ್ತಾ ಇದ್ದ. ಉಗ್ರ ಭಾಷಣಕಾರ, ಬೇರೆ ಮಸೀದಿಗಳಲ್ಲಿ ಮರ್ಕಜಾಗಳಲ್ಲಿ ಭಾಷಣಗಳನ್ನು ಮಾಡ್ತಾ ಯುವಕರನ್ನ ಆಕರ್ಷಣೆ ಮಾಡ್ತಾ ಇದ್ದ. ಇವನಿಗೆ ಜಿಹಾದನ್ನ ತಲೆಗೆ ತುಂಬ್ತಾ ಇದ್ದ. 72ರ ಆಶೆ ಹುಟ್ಟಿಸ್ತಾ ಇದ್ದವನನ್ನ ಲಷ್ಕರಲ್ಲಿ ಹಫೀಜ್ ಸಯ್ಯದ್ ನಂತರ 2ನೇ ನಾಯಕ ಅಂತ ಗುರುತಿಸಲಾಗುತ್ತೆ. ಲಷ್ಕರ್ಗೆ ಹಣ ಸಂಗ್ರಹ ಮಾಡೋದ್ರಲ್ಲಿ ಕೂಡ ಇವನ ಪಾತ್ರ ದೊಡ್ಡದಿದೆ. LETಯ ಹಣಕಾಸು ಮತ್ತು ದೇಣಿಗೆಗಳ ಮೂಲ ಅಂತ ಗುರುತಿಸಿಕೊಳ್ಳುವ ಜಮಾತ್ ಉದ್ದ ಮತ್ತು ಫಲಾಹೆ ಇನ್ಸಾಯತ್ ಫೌಂಡೇಶನ್ ಅಂತ ಸಂಸ್ಥೆಗಳ ಆಡಳಿತ ಮಂಡಳಿಯಲ್ಲಿ ಕೂಡ ಇವನು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ.
ಹೀಗಾಗಿನೇ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಇವನನ್ನು ನಿಷೇಧಿತ ಉಗ್ರರ ಪಟ್ಟಿಯಲ್ಲಿಟ್ಟು ಇವನ ಮೇಲೆ ನಿರ್ಬಂಧವನ್ನು ಕೂಡ ಹೇರಿದೆ. ಇವನಿಗೆ ಅಮೆರಿಕ ಪ್ರವೇಶವನ್ನು ಕೂಡ ನಿರ್ಬಂಧಿಸಲಾಗಿದೆ. ಜಮಾತ್ ಉದ್ ಮತ್ತು ಇನ್ನೊಂದು ಸಂಘಟನೆಯ ಮೇಲೆ ನಿಷೇಧ ಬಿದ್ದ ನಂತರ ಲಷ್ಕರ್ಗೆ ಹಣ ಸಂಗ್ರಹಿಸುವುದಕ್ಕೆ ಇವನು ಜೈಸ್ ಎ ಮುನ್ಕಾಫ್ ಅನ್ನೋ ಒಂದು ಚಾರಿಟಿ ಹೆಸರಿನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ಹಣ ಸಂಗ್ರಹ ಮಾಡಿ ಲಷ್ಕರ್ ಚಟುವಟಿಕೆಗಳಿಗೆ ಒದಗಿಸ್ತಾ ಇದ್ದ. ಸುಮಾರು 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕೂಡ ಇವನು ಬರೆದಿದ್ದಾನೆ. ಹಾಗೆ ಕಾಶ್ಮೀರ ಹಾಗೂ ಭಾರತದ ನಾನಾ ಕಡೆಗಳಲ್ಲಿ ಕೂಡ ಲಷ್ಕರ್ ಎ ತೈಬಾ ಮಾಡಿದ ಹಲವು ಉಗ್ರ ಕೃತ್ಯಗಳ ಹಿಂದೆ ಇವನ ಕೈವಾಡ ಕೂಡ ಇತ್ತು. ಇಲ್ಲಿ ಕೂಡ ರಿಕ್ರೂಟ್ಮೆಂಟ್ಗಳಲ್ಲಿ ಇವನ ಕೈವಾಡ ಕೂಡ ಇತ್ತು. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರ ಪಟ್ಟಿಯಲ್ಲಿ ಇವನು ಕೂಡ ಜಾಗ ಪಡ್ಕೊಂಡಿದ್ದ. ಆದರೆ ಲಾಹೋರ್ನಲ್ಲಿ ನೆಲೆಸಿದ್ದ ಇವನನ್ನ ಅಲ್ಲಿಂದ ಕರ್ಕೊಂಡು ಬಂದು ನಮ್ಮ ಜೈಲಲ್ಲಿಟ್ಟು ಬಿರಿಯಾನಿ ಕೊಟ್ಟು ಸಾಕೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವನನ್ನು ಪಾಕಿಸ್ತಾನ ಹ್ಯಾಂಡ್ ಓವರ್ ಕೂಡ ಮಾಡ್ತಾ ಇರಲಿಲ್ಲ. ಇವನಿಗೆ ಅಲ್ಲೇ ವಿಶೇಷ ಭದ್ರತೆಯನ್ನು ಕೊಟ್ಟು ಪಾಕಿಸ್ತಾನ ಇವನನ್ನು ಸಾಕ್ತಾ ಇತ್ತು. ಇವನು ಅವರ ಪಾಲಿಗೆ ಒಂದು ದೇಶದ ಅಸೆಟ್ ಅಂತ ಇದ್ದ. ಇಷ್ಟೆಲ್ಲ ಮಾಡಿದವನಿಗೆ ತಕ್ಕ ಫಲ ಕೂಡ ಸಿಗಬೇಕಲ್ವ. ಇತ್ತೀಚೆಗೆ ಮೊನ್ನೆ ಬಂದವರು ಏನೂ ಮಾಡದೆ ಹೆಗಲಿಗೊಂದು ಬಂದೂಕು ಹಾಕೊಂಡು ಗಡಿದಾಟೆ ಭಾರತಕ್ಕೆ ಬಂದವರು ಕೂಡ ಹುರ್ ಟಿಕೆಟ್ ಪಡ್ಕೊತಾ ಇರುವಾಗ ಪಾಪ ಅದು ಎಷ್ಟೋ ಜನಕ್ಕೆ ಹುರ್ ಕನಸು ಕಟ್ಟಿಕೊಟ್ಟಿದ್ನೋ ಏನೋ ಇವನು ಹಾಗೆ ಇಡೀ ಜೀವನವನ್ನು ಭಾರತದ ಉಗ್ರ ಕೃತ್ಯಗಳಿಗಾಗಿ ಇವನು ಸವಿಸಿದ್ದ. ಇಂಥವನಿಗೆ ರಿವಾರ್ಡ್ ಕೊಡದೆ ಇದ್ರೆ ಹೆಂಗೆ? ಅವನು ದೇವರ ಕಣ್ಣು ಇವನ ಮೇಲೆ ಬಿತ್ತು. ಅವನು ತನ್ನ ದೂತರನ್ನು ಕಳಿಸಿಕೊಟ್ಟ. ಅವರು ಇವನನ್ನು ಮಾತಾಡಿಸಿದ್ರು. ಇವನು ಸೆಕ್ಯೂರಿಟಿಯ ನಡುವೆನೂ ಕೂಡ ಇವನ ಮೇಲೆ ಕರುಣೆಯ ಗುಂಡುಗಳನ್ನು ಹಾರಿಸಿದ್ರು. ಯಾಕೋ ಇವನಿಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ವೇನೋ ಪಾಪ. ನಾನು ಆಗಲೇ ಹೇಳಿದ ಹಾಗೆ ಅಲ್ಲಿಗೆ ಇವನಿಗಿಂತ ಮೊದಲೇ ಇಬ್ಬರು ಹೋಗಿದ್ರಲ್ಲ, ಹಿಂಗಾಗಿ ಇವನು 72 ಹುರ್ ಟಿಕೆಟ್ಗೆ ಶಾರ್ಟೇಜ್ ಆಗಿದ್ದ. ಏನೋ ಆಸ್ಪತ್ರೆಗೆ ಇವನನ್ನು ದಾಖಲು ಮಾಡಿದ್ದಾರೆ. ಇವನು ತೀವ್ರವಾಗಿ ಗಾಯಗೊಂಡಿದ್ದಾನೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಸ್ನೇಹಿತರೆ, ಈ ಹಿಂದೆ ಕೂಡ ಇವನಿಗೆ ಹುರ್ ಟಿಕೆಟ್ ಬುಕ್ ಆಗಿತ್ತು. ಆಗಲೂ ಕೂಡ ದೇವದೂತರು ಇವನು ಮನೆಗೆ ಬಂದು ಡೋರ್ ಟು ಡೋರ್ ಡೆಲಿವರಿ ಮಾಡಿದ್ರು. ಆದರೆ ಆಗ ಅಲ್ಲಿ ಸ್ಟಾಕ್ ಇರಲಿಲ್ಲ ಅನ್ಸುತ್ತೆ. ಹಿಂಗಾಗಿ ಇವನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ಬಿಡು, ಸ್ಟಾಕ್ ಬಂದ ಮೇಲೆ ಹೇಳಿ ಕರೆಸ್ತೀವಿ ಅಂತ ಏನಾದರೂ ಹೇಳಿದ್ರು ಏನೋ ಗೊತ್ತಿಲ್ಲ. ಇವನು ಉಳ್ಕೊಂಡ್ಬಿಟ್ಟ. ಈ ಘಟನೆ ನಂತರವೇ ಇವನ ಸೆಕ್ಯೂರಿಟಿಯನ್ನ ಪಾಕಿಸ್ತಾನ ಹೆಚ್ಚು ಮಾಡ್ತು. ಪಾಕಿಸ್ತಾನದ ISI ಇವನ ಮೇಲೆ ವಿಪರೀತ ಪ್ರೀತಿ ಕೂಡ ಇತ್ತು. ಇವನನ್ನು ಕಳೆದುಕೊಳ್ಳೋಕೆ ಅವರು ಕೂಡ ಸಿದ್ಧ ಇರಲಿಲ್ಲ. ಹಿಂಗಾಗಿ ಸೆಕ್ಯೂರಿಟಿ ಜಾಸ್ತಿ ಮಾಡಲಾಯಿತು. ಅದಾಗಿ 1 ವರ್ಷ ಕಳೆಯಿತು. ಈಗ ಮತ್ತೆ ಇವನಿಗೆ ಟಿಕೆಟ್ ಇಶ್ಯೂ ಆಗಿದೆ. ಆದರೆ ಅಷ್ಟರಲ್ಲಿ ಅವನಿಗಿಂತ ಜಾಸ್ತಿ ಅದೃಷ್ಟವಂತರು ಇನ್ನೂ ಇಬ್ಬರು ಅಲ್ಲಿಗೆ ಹೋಗಿದ್ದಾರೆ. ಸೊ ಇವನು ಮತ್ತೆ ಆಸ್ಪತ್ರೆಗೆ ಬಹುಶಃ ಸ್ಟಾಕ್ ನೋಡಿಕೊಂಡು ಇವನನ್ನು ಕರಿಬೇಕು ಅಥವಾ ಬೇಡೋ ಅಂತ ಡಿಸೈಡ್ ಮಾಡ್ತಾರೆ ಅಂತ ಅನಿಸುತ್ತೆ. ಇನ್ನು ಇವನ ಕತೆ ಹೆಂಗಾಯಿತು ಅಂದರೆ, ಕ್ವೇಟಾದಲ್ಲಿ 4 ಸಿಯಾ ಸಮುದಾಯಕ್ಕೆ ಸೇರಿದವರನ್ನು ಸುನ್ನಿಗಳನ್ನು ಕೊಂದು ಹಾಕಿದ್ದಾರೆ. ಒಂದು ಕಡೆ ಇರಾನಿಗೆ ಪಾಕಿಸ್ತಾನದ ಮುಲ್ಲಾ ಜನರಲ್ ಮಾತುಕತೆಗೆ ಹೋಗಿದ್ದಾನೆ. ಇರಾನ್ ಅಮೆರಿಕ ಜೊತೆ ಸಂಧಾನ ಮಾಡಿಕೊಳ್ಳದೆ ಇದ್ರೆ ಪಾಕಿಸ್ತಾನ ಸೌದಿ ಪಕ್ಕದಲ್ಲಿ ನಿಂತು ಇರಾನ್ ವಿರುದ್ಧ ಯುದ್ಧ ಮಾಡಬೇಕಾಗಿ ಬರುತ್ತೆ. ಆ ತಲೆನೋವಿನಿಂದ ಪಾಕಿಸ್ತಾನದ ಮೆಸೇಜ್ ತೆಗೆದುಕೊಂಡು ಹೋಗಿ ಅವರಿಗೆ ಸ್ವಲ್ಪ ಮಸಾಜ್ ಮಾಡಿ ಕಾಲಿಗೆ ಬೀಳ್ತೀನಿ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಅವನು ಹೋಗಿದ್ದಾನೆ. ತುಂಬ ಸುಲಭ. ಹಿಂಗಾಗಿ ಈ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಇರಾನ್ ಪ್ರವಾಸದಲ್ಲಿದ್ದಾನೆ. ಅಮೆರಿಕ ಪಾಕಿಸ್ತಾನದಲ್ಲೇ 2ನೇ ರೌಂಡ್ ಮಾತುಕತೆ ಅಂತ ಹೇಳಿದ್ರಂತೆ. ಆದರೆ ಯಾವಾಗ ಮಾತಾಡ್ತಾರೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಗಲ್ಫ್ ಆಫ್ ಓಮನ್ನಲ್ಲಿ ಕೂಡ ಅವರು ಬ್ಲಾಕೇಡ್ ಮಾಡಿಕೊಂಡು ಯಾವ ಹಡಗಲ್ಲಿ ಸಂಚರಿಸದೆ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಇರಾನಿನ 3 ಹಡಗುಗಳನ್ನು ವಾಪಸ್ ಕೂಡ ಕಳಿಸಲಾಗಿದೆ. ಇದರ ನಡುವೆನೇ ಅಮೆರಿಕದ ಬ್ಲಾಕೇಡ್ ಇದ್ದರೂ ಭಾರತದ ಹಡಗೊಂದು ಸುರಕ್ಷಿತವಾಗಿ ಗಲ್ಫ್ ಆಫ್ ಓಮನ್ ಅನ್ನು ದಾಟಿ ಭಾರತದ ನೀರಿಗೆ ಪ್ರವೇಶವನ್ನು ಪಡ್ಕೊಂಡಿದೆ. ಅಷ್ಟು ಬಿಟ್ಟರೆ ಅಲ್ಲಿ ಅಮೆರಿಕದ ದಿಗ್ಬಂಧವನ್ನು ದಾಟಿಕೊಂಡು ಬೇರೆ ಯಾರಿಗೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯುದ್ಧ ಮುಗಿಯುವ ಹಂತಕ್ಕೆ ಬಂದಿದೆ. ಇರಾನ್ ಮಾತುಕತೆ ಸಿದ್ಧ ಇದೆ. ಅವರು ನಾವು ಹೇಳಿದ ಕಂಡೀಷನ್ಗಳನ್ನು ಒಪ್ಪಿ ಯುದ್ಧ ಮುಗಿಸ್ತಾರೆ ಅಂತ ಹೇಳ್ತಾಲೆ ಟ್ರಂಪ್ ಅರಬ್ಬಿ ಸಮುದ್ರಕ್ಕೆ ಇನ್ನೂ 10,000 ಹೆಚ್ಚುವರಿ ಯೋಧರನ್ನ ಕಳಿಸಿಕೊಟ್ಟಿದ್ದಾರೆ. ಇದೆಲ್ಲವನ್ನ ಹೇಳಿ ಶಿಯಾಗಳ ಜೊತೆ ಮುನೀರ್ ಅಮೆರಿಕಾಗೆ ರಾಜಿ ಮಾಡಿಸಬೇಕು. ಅಷ್ಟರಲ್ಲಿ ಪಾಕಿಸ್ತಾನಗಳಲ್ಲಿ ಶಿಯಾಗಳ ಹತ್ಯೆಗಳು ಮತ್ತೆ ಶುರುವಾದವು. ಇವು ಅದಕ್ಕೆ ಪ್ರತಿಕಾರವಾಗಿ ಅವರು ಕೂಡ ಸುನ್ನಿಗಳನ್ನು ಹೊಡಿತಾರೆ. ಇದರ ನಡುವೆ ಅಲ್ಲಿ ಅಪರಿಚಿತರ ಅಬ್ಬರ ಬೇರೆ ಅಂತೂ ನಡೀತಾನೆ ಇದೆ. ಇನ್ನೂ ಸ್ವಲ್ಪ ದಿನಗಳ ಕಾಲ ಮಜಾ ಹಂಗೆ ಅಲ್ಲಿ ಸ್ಟಾಕ್ ಬೇಗ ಬರಲಿ. ಆಸ್ಪತ್ರೆಯಲ್ಲಿರೋ ಹಂಸಗೆ ಹುರ್ಲೋಕದ ಟೂರ್ ತುಂಬ ಚೆನ್ನಾಗಿ ಆಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.